ನಮ್ಮೆಲ್ಲರ ಜೀವನಾಡಿ ಹಾಗೂ ನಮ್ಮೆಲ್ಲರ ಮಾತೃ ಸಂಸ್ಥೆ ಆದಂತಹ ದೇವಂಗ ಸಂಘಕ್ಕೆ ಶತಮಾನೋತ್ಸವದ ಸಂಭ್ರಮ. ಯಾವುದೇ ಒಂದು ಸಂಸ್ಥೆ 100 ವರ್ಷ ಪೂರೈಸಬೇಕು ಅಂತ ಅಂದ್ರೆ ಅದು ಸುಲಭವಾಗಿ ಮಾತಲ್ಲ. ನಮ್ಮ ದೇವಂಗ ಸಂಘ ಹಲವಾರು ವರ್ಷಗಳಿಂದ ಸ್ವತಂತ್ರ ಪೂರ್ವಕ್ಕೂ ಮುಂಚೆಯಿಂದನೂ ಸಹ ಅನೇಕ ಸಾಮಾಜಿಕ ಕಳಕಳಿ ಇಳುವಂತಹ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ನಮ್ಮ ಸಮಾಜದ ಜನಾಂಗದ ಏಳಿಗೆಗಾಗಿ ಅನೇಕ ಕಲ್ಯಾಣ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಇಲ್ಲಿವರೆಗೂ ನಡೆದು ಬಂದಿದೆ. ಇಂತಹ ಒಂದು ಮಹಾ ಸಂಸ್ಥೆ ದೇವಂಗ ಸಂಘಕ್ಕೆ ಅನೇಕ ಜನ ಇದಕ್ಕೆ ತಮ್ಮ ಕೊಡುಗೆಗಳನ್ನ ನೀಡಿಕೊಂಡು ಬಂದಿರ್ತಾರೆ. ಅಂತವ್ರನ್ನ ಸ್ಮರಿಸಬೇಕಾದ್ದು ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿರುತ್ತೆ. ಈ ಸಂಘದ ಪ್ರಥಮ ಅಧ್ಯಕ್ಷರಾದ ರಾವ್ ಸಾಹೇಬ್ ಎಂ ಹಂಪಯ್ಯನವ್ರು ಇರ್ಬೋದು, ಎಂ ಚನ್ನಬಸಪ್ಪನವ್ರು ಇರ್ಬೋದು, ಡಿ.ಸಿ. ಸುಬ್ರಾಯಪ್ಪನವ್ರು ಇರ್ಬೋದು, ವೈ.ಎಚ್. ವೆಂಕಟರಮಣಪ್ಪ, ಡಿ. ಅರಸಪ್ಪನವರು, ಕೆ.ಎಂ. ನಾಗಣ್ಣವರು, ಡಿ. ಹನುಮಂತಪ್ಪನವರು, ವಿ.ಜಿ. ವೀರಣ್ಣವರು, ಪ್ರೊಫೆಸರ್ ಕೆ.ಜಿ. ಭಾಸ್ಕರ್ ಅವರು, ವೈ.ವಿ. ವೆಂಕಟರಂಗಣ್ಣ ಉರ್ಫ್ ರಂಗಣ್ಣ ಅವರು, ಬಿ.ಜಿ. ರಂಗರಾಜ್ ಅವರು, ವೈ.ವಿ. ವೆಂಕಟಪ್ಪನವರು, ವಿ.ಪಿ. ರಾಮಯ್ಯನವರು, ಸಾ ಸೂರ್ಯನಾರಾಯಣ ಅವರು ಮತ್ತು ಹಾಲಿ ಇರುವ ಜಿ ರಮೇಶ್ ಅವರು, ಹೀಗೆ ಸಾಕಷ್ಟು ರೀತಿಯಲ್ಲಿ ಹಲವಾರು ಮಹನೀಯರು ಈ ಒಂದು ಸಮಾಜಕ್ಕೆ, ಈ ಒಂದು ಸಂಘಕ್ಕೆ ತನ್ನದೇ ಆದ ರೀತಿಯಲ್ಲಿ ಕೊಡುಗೆಗಳನ್ನ ನೀಡಿರ್ತಾರೆ. ಇದರಲ್ಲಿ ನಾವು ಇನ್ನೊಂದು ವಿಷಯ ಪ್ರಮುಖವಾಗಿ ನಾವು ನೋಡೋದಾದ್ರೆ 1943ರಲ್ಲಿ ಎಣ್ಣೆಗೆರೆ ಯಜಮಾನ್ ವೆಂಕಟಪ್ಪ ಉರ್ಫ್ ಪತ್ಯಪ್ಪನವರು ಬೆಂಗಳೂರು ದೇವಂಗ ಸಂಘಕ್ಕೆ ನೀಡಿದ ಭೂದಾನವು 1 ಎಕರೆ 32 ಕುಂಟೆ. ಅಂದ್ರೆ ಬೆಂಗಳೂರಿನ ಹೃದಯ ಭಾಗದಲ್ಲಿ ಆಗಿನ ಕಾಲಕ್ಕೆ 1 ಎಕರೆ 32 ಕುಂಟೆ ಕೊಟ್ಟಂತಹ ದಾನ. ಈ ಒಂದು ದಾನವು ಈ ಬೆಂಗಳೂರು ದೇವಂಗ ಸಂಘದ ಅಭಿವೃದ್ಧಿಗೆ ಒಂದು ಆಧಾರ ಸ್ತಂಭವಾಗಿ ನಿಂತಿದೆ. ಈ ಒಂದು ದಾನದ ಫಲವಾಗಿ ದೇವಂಗ ಸಂಘವು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಸ್ಥಿರವಾದ ಹಾಗೂ ದೀರ್ಘಕಾಲದ ನೆಲೆಯನ್ನು ಹೊಂದಲು ಸಾಧ್ಯವಾಗಿದೆ. ಇನ್ನೊಂದು ವಿಷಯ ನಾನು ಅತ್ಯಂತ ಹೆಮ್ಮೆಯಿಂದ ಹೇಳಲೇಬೇಕು ಅಂತ ಅಂದ್ರೆ ಇವರು ಎಣ್ಣೆಗೆರೆ ಯಜಮಾನ್ ವೆಂಕಟಪ್ಪ ಉರ್ಫ್ ಪತ್ಯಪ್ಪನವರು ನನ್ನ ಮುತ್ತಾತ ಅಂತ ಹೇಳ್ಕೊಳ್ಳೋದಿಕ್ಕೆ ನನಗೆ ಹೆಮ್ಮೆಯ ವಿಷಯ ಅಂತ ಹೇಳಕ್ಕೆ ಬಯಸ್ತೇನೆ. ಹಾಗಾಗಿ ನಮ್ಮ ದೇವಂಗ ಸಂಘದ ಶತಮಾನೋತ್ಸವ ಸಮಾರಂಭವು ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ಜರುಗಲಿದೆ. ಜನವರಿ 4ನೇ ತಾರೀಕು ಭಾನುವಾರ 2026 ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಗಾಯತ್ರಿ ವಿಹಾರದಲ್ಲಿ ಗೇಟ್ ನಂಬರ್ 4ರಲ್ಲಿ ಬೆಳಿಗ್ಗೆ 9 ಗಂಟೆಗೆ ನಾವೆಲ್ಲರೂ ಕೂಡ ಸೇರೋಣ. ಈ ಒಂದು ಕಾರ್ಯಕ್ರಮವನ್ನ ನಾವೆಲ್ಲರೂ ಕುಟುಂಬ ಸಮೇತರಾಗಿ ಆಗಮಿಸಿ ಬಂಧು ಮಿತ್ರರೊಂದಿಗೆ ಸೇರಿ ಒಡಗೂಡಿ ಈ ಒಂದು ಕಾರ್ಯಕ್ರಮನ ಅತ್ಯಂತ ಯಶಸ್ವಿ ಪೂರ್ವಕವಾಗಿ ನೆರವೇರಿಸೋಣ. ಪ್ರತಿಯೊಬ್ಬರು ಭಾಗವಹಿಸಿ ಅಂತೇಳಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊಳ್ತೇನೆ.